ಕೈಪಾಳ್ಯದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಅಜಯ್ ಸಿಂಗ್ ಶ್ರೀನಿವಾಸ್, ಯಾಸೀರ್ ಪಠಾಣ್, ಭದ್ರಾವತಿ ಶಾಸಕ ಸಂಗಮೇಶ್ ಸಿಎಂ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ನಿನ್ನೆ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಕೆಲ ಶಾಸಕರು. ಅಜಯ್ ಸಿಂಗ್, ಶ್ರೀನಿವಾಸ್, ಯಾಸೀರ್ ಪಠಾಣ್ ಕೂಡ ಹೋಗಿರುವಂಥದ್ದು. ಸಾಲು ಸಾಲು ಶಾಸಕರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಡಿಕೆಶಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳನ್ನು ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರ ದಂಡ ಹರಿದು ಬರ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಡಿಕೆಶಿ ಅವರ ಮನೆಗೂ ಕೂಡ ಭದ್ರಾವತಿ ಶಾಸಕ ಸಂಗಮೇಶ್ ಸಿಎಂ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆಶಿ ಭೇಟಿಯಾಗಿರ್ತಾರೆ ಕೆಲ ಶಾಸಕರು. ಇವತ್ತು ಸಿಎಂ ನಿವಾಸಕ್ಕೆ ಕೈ ಶಾಸಕರು ಪರೇಡ್ ಅನ್ನು ನಡೆಸಿರುವಂಥದ್ದು. ನಿನ್ನೆ ರಾತ್ರಿ ಡಿಕೆಶಿಯನ್ನ ಭೇಟಿಯಾಗಿದ್ದ ಹಲವು ಶಾಸಕರು ಇವತ್ತು ಸಿಎಂ ಸಿದ್ದರಾಮಯ್ಯರವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಅಜಯ್ ಸಿಂಗ್, ಶ್ರೀನಿವಾಸ್ ಮಾನೆ, ಯಾಸೀರ್ ಪಠಾಣ್ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗಿರುವಂಥದ್ದು. ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ಇದ್ದಾರೆ. ಸಾಕಷ್ಟು ಚರ್ಚೆಗೆ, ಅನುಮಾನಕ್ಕೆ, ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಶಾಸಕರುಗಳ ಭೇಟಿ ಅಂತಲೇ ಹೇಳ್ಬೋದು. ಒಂದು ಕಡೆ ಡಿಸಿಎಂ ಡಿಕೆಶಿ ಅವರ ಮನೆಗೂ ಕೂಡ ಶಾಸಕರ ದಂಡ ಹರಿದು ಬಂದಿತ್ತು. ಇದೀಗ ಸಿದ್ದರಾಮಯ್ಯ ನಿವಾಸಕ್ಕೂ ಕೂಡ ಶಾಸಕರ ದಂಡ ಹೋಗಿರುವಂಥದ್ದು. ಏನೆಲ್ಲ ಚರ್ಚೆ ಆಗತ್ತೆ, ಏನೆಲ್ಲ ಬೆಳವಣಿಗೆಗಳಾಗತ್ತೆ. ಜೊತೆಗೆ ಮಧ್ಯಾಹ್ನ ಸಭೆ ಕೂಡ ಇದೆ ಖರ್ಗೆ ಅವರ ನಿವಾಸದಲ್ಲಿ. ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಖರ್ಗೆ ಅವರು ಭೇಟಿ ಮಾಡಲಿದ್ದಾರೆ. ಕಾದು ನೋಡಬೇಕು. ಕುತೂಹಲ ಅಂತೂ ಇದ್ದೇ ಇದೆ. ಸಿಎಂ ಸ್ಥಾನ ಯಾರಿಗೆ ಅಂತ ಹೇಳಿಬಿಟ್ಟು ಬದಲಾವಣೆ ನಾಯಕತ್ವ ಇದೆಯಾ ಇಲ್ವಾ ಅನ್ನುವಂಥದ್ದು.